ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು BMPV ಕ್ರಿಯೇಷನ್ಗೆ ಸ್ವಾಗತ ಫ್ರೆಂಡ್ಸ್. ನೋಡಿ, ಇದು ವರ್ಕಮ್ ಬ್ಲೌಸ್ ಹೇಗೆ ಹೊಲಿಯೋದು ಅಂತ ಹೇಳ್ಕೊಡ್ತಿದ್ದೀನಿ. ನೋಡಿ, ಡೀಪರು ತುಂಬ ಜಾಸ್ತಿ ಮಾಡಿದ್ದಾರೆ. ನಾವು ಮಿಷಿನ್ ವರ್ಕಲ್ಲಿ ಮಾಡಿಸ್ದಾಗ ಇದು ಕಾಮನಾಗಿ ಬಂದೇ ಬರುತ್ತೆ. ಅದು ಎರಡೂ ವರ್ಕ್ ಒಂದೇ ಸಮ ಇದೆಯಾ ಅಂತ ಮೊದಲು ನೋಡ್ಕೋಬೇಕು. ಆದಮೇಲೆ ಸ್ವಲ್ಪ ಎಷ್ಟು ಗ್ಯಾಪ್ ಇದೆ ಅಂತ ನೋಡಿ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಆಯ್ತಲ್ವ? ಈಗ ತಿರ್ಗಾ ಮತ್ತೆ ಚೆಕ್ ಮಾಡ್ಕೋಬೇಕು ನೀವು ಅದನ್ನು. ಅಗಲ ಮಾಡಿ ನಾವು ಏನು ಕಟಿಂಗ್ ಹಾಕಿದ್ವಿ ಮೇಲೆ ಅಲ್ಲಿ ನ್ಯಾಚ್ ಅನ್ನೋದು ಹೊಡೆದಿದ್ದೀನಲ್ಲ ಅಲ್ಲಿಗೆ ಬರೋ ಕೂರಿಸೋ ರೀತಿ ಮಾಡ್ಕೋಬೇಕು. ನೋಡಿ, ದೊಡ್ಡದಿದ್ರೆ ಇನ್ನೊಂದು ಮತ್ತೆ ಸ್ಟಿಚ್ ಹಾಕ್ಕೋಬೇಕು. ಅಲ್ಲಿ ನೋಡ್ಕೊಳ್ಳಿ, ನೋಡ್ಕೊಂಡು ಪರ್ಫೆಕ್ಟಾಗಿ ಆ ರೀತಿ ಶೇಪಲ್ಲಿ ನೀವು ಅಲ್ಲಿಗೆ ಕೊಟ್ಕೊಂಡು ಬನ್ನಿ. ನಿಮಗೆ ಇನ್ನೂ ಕೆಲವೊಂದು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ಜನಗಳು ಜಾಸ್ತಿ ಬರಬೇಕು, ನನಗೆ ಬಟ್ಟೆಗಳು ಅಷ್ಟಾಗಿ ಬರ್ತಾಯಿಲ್ಲ, ನಾನು ಹೊಲ್ಕೊಟ್ಮೇಲೆ ಒಂದು ಸಲ ಹೊಲಿಸ್ಕೊಂಡು ಹೋಗ್ತಾರೆ, ಮತ್ತೆ ನಮಗೆ ಬರ್ತಿಲ್ಲ, ಏನಕ್ಕೆ ಈ ರೀತಿ ಆಗ್ತಿದೆ, ಪರ್ಫೆಕ್ಟಾಗಿ ಹೊಲ್ದಿದ್ದೀವಿ, ಚೆನ್ನಾಗೇ ಹೊಲ್ದಿದ್ದೀವಿ, ಆದರೂ ನಮಗೆ ಯಾಕೆ ಬರ್ತಿಲ್ಲ ಅನ್ನೋ ಕನ್ಫ್ಯೂಸನ್ ನಿಮಗೂ ಇರುತ್ತೆ ಫ್ರೆಂಡ್ಸ್. ಏನಕ್ಕೆ ಆ ರೀತಿ ಆಗುತ್ತೆ ಅಂದರೆ, ನೀವು ಕೊಡ್ತೀರಲ್ವ ಅವ್ರ ಜೊತೆ ನಗ್ನಗ್ತಾನೆ ಮಾತಾಡಿ ಬಂದಾಗಲೂ ಅಷ್ಟೇ ಅವ್ರು ನಗ್ನಗ್ತಾನೆ ಇದು ಮಾಡಿ, ಮೊಕ್ಕ ಸಿಂಡ್ರಸ್ಕೊಳ್ಳೋದಾಗಿರ್ಬೋದು, ಇದು ಮಾಡೋದಾಗಿರ್ಬೋದು, ಆ ಥರ ಏನೂ ಮಾಡ್ಕೊಬಿಡಿ. ಸ್ವಲ್ಪ ಸರಿ ಇಲ್ಲ ಅಂದರೂ ಪರವಾಗಿಲ್ಲ, ಆಯಿತು ಕೊಡಿ, ನಾನು ಮಾಡಿಕೊಡ್ತೀನಿ ಅಂತ ನಗ್ನಗ್ತಾನೆ ಮಾಡಿಕೊಡಿ. ಸ್ವಲ್ಪ ವೇರಿಯೇಷನ್ ಇತ್ತು ಅಂದರೆ, ಸ್ವಲ್ಪ ಡ್ರಾಪ್ ಔಟ್ ಆಗ್ತಿದ್ರೆ, ಸ್ವಲ್ಪ ಇದು ಲೂಸಸ್ ಇದ್ದರೆ, ಟೈಟ್ ಇದ್ದರೆ, ಅದಕ್ಕೆ ಆಯಿತು ಕೊಡಿ, ಮಾಡಿಕೊಡ್ತೀನಿ, ಅದಕ್ಕಿಂತ 2 ನಿಮಿಷ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅಲ್ಲೇ ಮಾಡಿಕೊಟ್ಟು ಅಲ್ಲೇ ವೇರ್ ಮಾಡಿ ಕಳಿಸಿ. ಇನ್ನೊಂದು ಏನಪ್ಪ ಅಂದರೆ, ನೀವು ಏನು ಟ್ಯಾಗ್ ಮಾಡ್ತೀರಾ, ಬ್ಯಾಕಲ್ಲಿ ಟ್ಯಾಗ್ ಮಾಡ್ತೀರಲ್ಲ, ಆ ಟ್ಯಾಗ್ಗೆ ನೀವು ಒಂದನ್ನು ಹಾಕಿ ಕಳಿಸ್ಬಿಡ್ತೀರಲ್ವ, ಒಂದನ್ನು ಹಾಕಬೇಡಿ, 3 ಹಾಕಿ. ಸೀರೆ ಡಬಲ್ ಕಾಂಬಿನೇಷನ್ ಇತ್ತು ಅಂದರೆ ಸೀರೆ 2 ಕಲರು, ಒಂದು ಮಧ್ಯಕ್ಕೆ ಇನ್ನೊಂದು ಕಲರು, ಈ ಟೈಪಲ್ಲಿ ಹಾಕಿ 3 ಹಾಕಿ ಕಳಿಸಿ, 2 ಹಾಕಿ ಕಳಿಸಿ. ಅದರಲ್ಲೇ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳಿ. ಆ ಥರ ಈಗ ನೀವು ಎಲ್ಲದಕ್ಕೂ ಕಾಮನಾಗಿ ಥ್ರೆಡ್ ಪೈಪಿಂಗ್ ಕೊಡಿ. ನಿಮಗೆ ಜಾಸ್ತಿ ಜನ ಅಟ್ರಾಕ್ಷನ್ ಆಗಬೇಕಂದ್ರೆ ನಿಮ್ಮ ಸೀರೆ ಕಲರ್ ಏನು ಬರುತ್ತೆ ಆ ಸೀರೆ ಕಲರಲ್ಲಿ ನೀವು ಪೈಪಿಂಗ್ ಕೊಡಿ. ಆಮೇಲೆ ಟ್ಯಾಗು ಅಷ್ಟೇ, ನೀವೇನು ಹಾಕ್ತಿರೋ ಸೀರೆ ಕಲರಲ್ಲಿ ಟ್ಯಾಗನ್ನು ಇದು ಮಾಡಿಕೊಡಿ. ಅವಾಗ ಇನ್ನೂ ಅಟ್ರಾಕ್ಷನಾಗಿ ಕಾಣುತ್ತೆ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಅವರೇ ಏನು ಮಾಡ್ತಾರೆ, ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ, ಯಾರು ಇನ್ನೊಬ್ಬರು ನೋಡ್ತಾರೆ, ಅವ್ರು ಬ್ಲೌಸ್ ಹಾಕೊಂಡಿರೋದು ವೇರ್ ಮಾಡಿದಂಗೆ ನೋಡಿದಾಗ ಅವ್ರಿಗೆ ಇದು ಯಾರಪ್ಪ ಹೊಲ್ದ್ರು ಚೆನ್ನಾಗಿ ಹೊಲ್ದಾರೆ ನೋಡು, ಕಾಂಬಿನೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ ಕಣೋ, ತುಂಬ ಚೆನ್ನಾಗಿ ಬಂದಿದೆ, ನಾನು ಇದೇ ರೀತಿಯೇ ಹೊಲಿಸ್ಬೇಕು, ಚೆನ್ನಾಗಿ ಮಾಡ್ತಿದ್ದಾರೆ, ಯಾರು ಹೊಲ್ಕೊಟ್ಟೋರು ಅಂತನ್ನೋ ರೀತಿ ಇರಬೇಕು. ನೀವು ಕೊಡೋ ಔಟ್ಪುಟ್ ಏನಿದೆ ಅದು ಚೆನ್ನಾಗಿ ಬರಬೇಕು, ಆ ರೀತಿ ಕೊಡಿ. ನೀವು ಐರನ್ ಮಾಡ್ಕೊಳ್ಳಿ ಮೊದಲು. ನಿಮ್ಮ ಒಲೆಯ ಫಿಟ್ಟಿಂಗ್ನೆಸ್ ನೀಟಾಗಿ ಬರಬೇಕು ಅಂದರೆ ಐರನ್ ಆಗಬೇಕು. ಅದಕ್ಕೆ ಐರನ್ ಮಾಡೇ ನೀವು ಕಟಿಂಗು ಸ್ಟಿಚಿಂಗ್ ಅನ್ನೋದನ್ನ ಮಾಡಿ. ಅದರಲ್ಲೂ ನಿಮಗೆ ಬೆನಿಫಿಟ್ ಅನ್ನೋದಿದೆ, ಅದರಲ್ಲೂ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಆವಾಗ ಕಾಮನ್ನಾಗಿ ಜಾಸ್ತಿ ಜನ ಬರ್ತಾರೆ. ನೀವು ಹೇಗೆ ಹೊಲ್ದಿದ್ದೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹೊಲ್ದಾದ್ಮೇಲೂ ಅಷ್ಟೇ ನೀವೇನು ಮಾಡಿ, ಅದಕ್ಕೆ ಐರನ್ ಮಾಡಿ ಸೆಟ್ಟಿಂಗ್ ಕೂರಿಸಿ, ಸ್ವಲ್ಪ ಹೊತ್ತು ಐರನ್ ಮಾಡಿಬಿಟ್ಟು ನೀಟಾಗಿ ಒಂದು ಸೆಟ್ಟಿಂಗ್ ಮಾಡಿ ಕೂರಿಸ್ಕೊಡಿ. ಆವಾಗ ಅವರೇ ಬರ್ತಾರೆ, ಆಯಿತಾ? ಹಂಗೆಲ್ಲ ಮಾಡಬೇಕು. ಕೆಲವೊಂದನ್ನು ನಗ್ನಗ್ತಾನೆ ಇದು ಮಾಡ್ಕೊಳ್ಳಿ. ಈಗ 10 ರೂಪಾಯಿ 20 ರೂಪಾಯಿ ಎಲ್ಲ ಬಿಟ್ಕೊಡಿ ಅಂತ ಕೇಳ್ತಾರೆ, ಆಯಿತು ಪರವಾಗಿಲ್ಲ ತಗೊಳ್ಳಿ ಅಂದ್ಬಿಟ್ಟು 10 ರೂಪಾಯಿ 20 ರೂಪಾಯಿ ಬಿಡೋದನ್ನು ನೋಡಿ. ಯಾಕೆಂದರೆ ಇವತ್ತು ನೀವು 10 ರೂಪಾಯಿ 20 ರೂಪಾಯಿ ಬಿಟ್ಟರೆ ನಾಳೆ ದಿನ ಅವರು 1000 ರೂಪಾಯಿ ಬಟ್ಟೆ ಹೊಲಿಸ್ದಾಗ ನಿಮಗೆ ಬೆನಿಫಿಟ್ ಆಗೋದು. ಓಕೆನಾ? ಆ ರೀತಿ ಮಾಡಿ ನಗ್ನಗ್ತಾ ಸ್ವಾಗತಿಸಿ, ಆಯಿತು ಪರವಾಗಿಲ್ಲ ಅಂತ ಇದು ಮಾಡಿ. ನಿಮ್ಗೆ ಗೊತ್ತಿರೋರಾದರೆ 2 ದಿನ ಕೊಡ್ತೀನಿ ಅಂದರೂ ಪರವಾಗಿಲ್ಲ, ಆಯಿತು ಕೊಡಿ ಅನ್ನಿ. ಆ ರೀತಿ ಅಂದರೆ ತುಂಬ ಅತಿಯಾಗಿ ಬಿಟ್ಕೊಡ್ಬೇಡಿ. 3/4 ಭಾಗ ದುಡ್ಡು ಇಸ್ಕೊಳ್ಳಿ, ಒಂದು 1/4 ಭಾಗ ಬಿಟ್ಕೊಳ್ಳಿ, ಒಂದು 2 ದಿನ ಬಿಟ್ಕೊಡಿ ಅಕ್ಕ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಇಸ್ಕೊಳ್ಳಿ. ಹಂಗೂ ಬರೋರು ಇರ್ತಾರೆ, ಯಾಕೆಂದರೆ ಕೆಲವರು ಆನ್ ಟೈಮ್ ದುಡ್ಡು ಕೇಳ್ತಾರೆ ಕಣೋ, ನಾವು ಕೊಡಲ್ಲ ಅನ್ನೋರು ಇರ್ತಾರೆ. ಆಮೇಲೆ ಪರ್ಫೆಕ್ಟಾಗಿ ಇಷ್ಟೇ ಬೇಕು ಅಂತಾರೆ, ಒಪ್ಪೋದೇ ಇಲ್ಲ ಅಂತಾರೆ, ಇದು ಮಾಡ್ತಾರೆ ಅಂತ ಅನ್ನಂಗೆಲ್ಲ ಇರಬಾರ್ದು. ಒಂದು 10 ರೂಪಾಯಿ 20 ರೂಪಾಯಿ ಆದರೂ ಬಿಡ್ತಾರೆ ಕಣೋ, ಪರವಾಗಿಲ್ಲ, ಒಂಚೂರು ಏನಾರ ಹೆಚ್ಚು ಕಮ್ಮಿ ಆಗೈತೆ ಅಂದರೂ ನಗ್ನಗ್ತಾ ಸ್ಟಿಚಿಂಗ್ ಹಾಕ್ಕೊಡ್ತಾರೆ. ನಮ್ಗೆ ಅದೇ ಥರ ಏನೂ ಇರೋಲ್ಲ, ಕ್ಯಾಶುವಲ್ ಆಗಿದ್ದಾರೆ, ನಮ್ಮ ಫ್ರೆಂಡ್ ರೀತಿಯೇ ಅವರು ನಮ್ಮ ಟ್ರೀಟ್ ಮಾಡ್ತಾರೆ. ಹಂಗಾಗಿ ಆ ಥರ ಇದ್ದಾಗ ನನಗೂ ಹೋಗಬೇಕು, ಅಲ್ಲೇ ಹೊಲಿಸ್ಬೇಕು ಅನ್ನೋದಿರುತ್ತೆ. ಕೆಲವ್ರಿಗೂ ಹೇಳ್ತಾರೆ, ಬನ್ನಿ ಚೆನ್ನಾಗಿ ಹೊಲಿತಾರೆ ಅಲ್ಲಿ, ಫ್ರೆಂಡ್ಲಿ ಆಗಿದ್ದಾರೆ ಅವರು, ಬನ್ನಿ ಅಂತ ಕರ್ಕೊಂಡು ಅವರೇ ಬರ್ತಾರೆ. ನೀವು ಆ ರೀತಿ ಮಾಡಿ ಕೆಲವೊಂದನ್ನು, ಆಯಿತಾ? ನೀವು ಇದು ಮಾಡೋ ಟ್ಯಾಗ್ ಹಾಕ್ಬೇಕಾದ್ರೂ ಅಷ್ಟೇ ನೋಡಿ ಸ್ಯಾರಿಲೇ ಹಾಕಿ, ಕಲರ್ ಕಾಂಬಿನೇಷನ್ ಅಂದರೆ ಡಬಲ್ ಕಾಂಬಿನೇಷನ್ ಮಾಡಿ ಟ್ಯಾಗ್ ಹಾಕಿ 2 3 ಹಿಂಗೆ ಹಾಕಿ ಕಳಿಸಿ ಕುಚ್ಚುಗಳನ್ನ. ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅವ್ರಿಗೂ ನೋಡೋಕ್ಕೂ ಅಟ್ರಾಕ್ಷನ್ ಆಗಿರುತ್ತೆ, ಚೆನ್ನಾಗೂ ಇರುತ್ತೆ. ಆದಷ್ಟು ಫಿಟ್ಟಿಂಗ್ ಕೊಡೋಕ್ಕೆ ನೋಡಿ ಫ್ರೆಂಡ್ಸ್. ನಿಮಗೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇನ್ನೂ ನಾನು ಹಾಕಬೇಕು ಅಂತ ಇದ್ದೀನಿ ವೀಡಿಯೋಸ್ ಎಲ್ಲ, ಕಟಿಂಗು ಸ್ಟಿಚಿಂಗ್ಸ್ ಎಲ್ಲ ವೀಡಿಯೋಗಳು ಕೊಡಬೇಕು ಅಂತಿದ್ದೀನಿ, ಬಟ್ ನಂಗೆ ಟೈಮ್ ಸಾಲ್ತಾ ಇಲ್ಲ.
ಆಮೇಲೆ ಈ ಎಡಿಟಿಂಗು ಇದೆಲ್ಲ ನಮಗೆ ಪ್ರಾಬ್ಲಮ್ ಆಗೋದ್ರಿಂದ ನಾನು ಅಷ್ಟಾಗಿ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ, ಹಂಗಾಗೋಗಿದೆ. ಸರಿನಾ, ನಾನು ಮಾಡ್ತೀನಿ ಖಂಡಿತ, ಅದಕ್ಕೆ ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ ಫ್ರೆಂಡ್ಸ್, ಇಲ್ಲ ಅಂತ ನಾನು ಹೇಳಲ್ಲ. ನೋಡಿ ಈ ರೀತಿ ನಾನು ಯಾವ ರೀತಿ ಫಿಟ್ಟಿಂಗ್ ಕೊಟ್ಟೆ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ವ. ಈಗೇನಿದೆ ಎಕ್ಸ್ಟ್ರಾ ಬಾರ್ಡರ್ ಅದು ಬಿಟ್ಕೊಳ್ತೀನಿ, ಅದನ್ನೇ ಫೋಲ್ಡಿಂಗ್ ಕೊಟ್ಟು ನಾನು ಡಾಟನ ಹಿಡಿತೀನಿ. ಓಕೆನಾ, ಎಕ್ಸಸ್ ಏನಿದೆ ಅದೆಲ್ಲನೂ ರಿಮೂವ್ ಮಾಡ್ತಿದ್ದೀನಿ. ನಾನು ನೋಡಿದ್ರಿ ಅಲ್ವಾ ನಾನು ಯಾವ ರೀತಿ ಸ್ಟಿಚಿಂಗ್ ಕೊಟ್ಟೆ, ಯಾವ ರೀತಿ ಕಟಿಂಗ್ ಅನ್ನೋದನ್ನ ಮಾಡಿಕೊಂಡೆ, ಯಾವ ರೀತಿ ಇದು ಮಾಡಿಕೊಂಡೆ. ಬ್ರಾಡ್ನೆಸ್ ಇದ್ರೂ ನೀಟಾಗಿ ಇದು ಫಿನಿಶಿಂಗ್ ಅನ್ನೋದು ಬರುತ್ತೆ. ಎಷ್ಟೇ ಬ್ರಾಡ್ ಕೊಟ್ರು ವರ್ಕಲ್ಲಿ ನಾವು ನಮ್ಮ ಸೈಜ್ಗೆ ಏನು ಬರುತ್ತೆ ಅದೇ ಫಿಟ್ಟಿಂಗ್ ಅನ್ನೋದನ್ನ ಇಡಬೇಕು. ಓಕೆನಾ, ಇಟ್ಟಾಗಲಿ ಅದು ತುಂಬ ಚೆನ್ನಾಗಿ ಕಾಣೋದು. ಇಡಬೇಕಂದ್ರೆ ನಮ್ಮ ಕೈಯಲ್ಲೇ ಇರೋದು. ಅವ್ರು ಬ್ರಾಡ್ ಕೊಟ್ಬಿಟ್ರಪ್ಪ ಅಂದ್ಬಿಟ್ಟು ನಾವು ಬ್ರಾಡ್ ತಗೊಬಿಟ್ರೆ ಅಷ್ಟೊಂದು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಇನ್ನೂ ಬ್ರಾಡ್ ಅತಿಯಾಗಿ ಒಂಥರ ಅಸಹ್ಯವ ಅನಿಸ್ಬಿಡುತ್ತೆ. ನಮ್ದು ಏನು ನಾರ್ಮಲ್ ಬ್ಲೌಸ್ ನಾವು ಕಟ್ಟಿಂಗ್ ಅನ್ನೋದನ್ನ ಮಾಡ್ತಿದ್ವಿ, ಆ ಕಟ್ಟಿಂಗ್ಗೆ ಅವ್ರ ವರ್ಕನ್ನ ನಾವು ಕೂರಿಸ್ಬೇಕು. ಅದೇ ನಮ್ಮ ಕಲೆ. ನಾವೇನು ಇದು ಮಾಡ್ತೀವಿ ಅಂದರೆ ಅದೇ ನಮ್ಮ ಕಲೆ. ಓಕೆನಾ, ಅದನ್ನು ಕೂರಿಸೋದೇ ಒಂದು ಮೆಥಡು. ಆ ಮೆಥಡ್ನ ಸಿಂಪಲ್ ಮೆಥಡ್ಗಳವೆಲ್ಲ, ನೀವು ಅತಿಯಾಗಿ ದೊಡ್ಡದು ಅಂದ್ಕೊಬೇಡಿ. ಸಿಂಪಲ್ ಮೆಥಡ್, ಕೆಲವೊಂದು ಕಡೆ ಎಲ್ಲಿ ಇಟ್ಕೋಬೇಕು, ಎಲ್ಲಿ ಇದು ಮಾಡಬೇಕು, ಎಲ್ಲಿಟ್ರೆ ಎಲ್ಲಿ ಫಿಟ್ಟಿಂಗ್ ಬರುತ್ತೆ ಅನ್ನೋದು ನೀವು ಸ್ವಲ್ಪ ತಿಳ್ಕೊಂಡ್ರೆ ಸಾಕು, ಕಾಮನಾಗಿ ಬಂದುಬಿಡುತ್ತೆ. ನಾನು ಎಕ್ಸ್ಟ್ರಾ ಬಾರ್ಡ್ರ್ ಇತ್ತಲ್ಲ ಅದು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಅಲ್ಲೇ ಫೋಲ್ಡಿಂಗ್ ಕೊಟ್ಕೊಂಡು ಎಳ್ಕೊಂಡು ಹಾಕೊಂಡು ಹೋಗ್ತಿದ್ದೀನಿ. ರಿಂಕಲ್ಸ್ ಬಂದ್ಬಿಡುತ್ತೆ. ನೋಡಿ 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 ನೀವು ಒಂದು ಸ್ವಲ್ಪ ಕೊಡಬೇಕು. ಓಕೆನಾ, ಈಗ ನೋಡಿ ಅದನ್ನೇ ಫೋಲ್ಡಿಂಗ್ ಕೊಡ್ತೀನಿ. ಎಮ್ಮಿಂಗ್ ಅನ್ನೋದು ಸಹ ಮಾಡ್ಕೋತೀನಿ. ಅದಕ್ಕೆ ಎಮ್ಮಿಂಗ್ ಅನ್ನೋದನ್ನ ಮಾಡ್ತೀನಿ ಫ್ರೆಂಡ್ಸ್. ನಾನು ಅದೇ ಥರ ಸ್ಟಿಚಿಂಗ್ ಅನ್ನೋದನ್ನ ಕೊಡೋದಿಲ್ಲ. ಕೆಲವ್ರು ಹಾಗೆ ಕೊಟ್ಟು ಕಳಿಸ್ತಾರೆ, ಏನು ಕಾಣಲ್ವಲ್ಲ ಬಾರ್ಡ್ರು ಅಂತ. ಬಟ್ ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಸ್ಟಿಚಿಂಗ್ ಅನ್ನೋದನ್ನ ಬಿಡೋದಿಲ್ಲ. ಅಲ್ಲಿ ನಾನು ಎಮ್ಮಿಂಗ್ ಅನ್ನೋದನ್ನ ಮಾಡ್ತೀನಿ. ಫಿನಿಶಿಂಗ್ ಅನ್ನೋದು ನೀಟಾಗಿ ಕೂರಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾಕೆಂದರೆ ಮತ್ತೆ ಮತ್ತೆ ಅವ್ರು ನಮ್ಮ ಹತ್ರನೇ ಬಂದು ಹೊಲ್ಸಂಗಿರ್ಬೇಕೇ ಹೊರ್ತು ಸಾಕಪ್ಪ ಇದೊಂದೇ ಸಲ ಅವ್ರ ಕೈಲಿ ಹೊಲ್ಸ್ಕೊಳ್ಳೋದು ಅನ್ನೋ ರೀತಿ ಇರಬಾರ್ದು. ಆ ಕಾರಣಕ್ಕೆ ನಾವು ಆ ರೀತಿ ಮಾಡಬೇಕಾಗುತ್ತೆ. ತುಂಬ ಫಾಸ್ಟಾಗಿ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್. ಇದು ಬಂದು 550 ವರ್ಕ್ಗಾಗಿದೆ. ಹೊಲಿಯ ಕೂಲಿ ಎಲ್ಲ ಸೇರಿಸಿ ನಾನು 1000 ರೂಪಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ಟಿಚಿಂಗು ವಿತ್ ವರ್ಕ್ ಎಲ್ಲ ಸೇರಿ ನಾನು 1000 ರೂಪಾಯಿನ ಚಾರ್ಜಸ್ಸನ್ನು ಮಾಡಿದ್ದೀನಿ. ಓಕೆನಾ, ನಿಮಗೆ ಇದೇ ಥರ ನೆಕ್ಸ್ಟ್ ವೀಡಿಯೋ ಬೇಕು ನಿಮ್ಮ ಕಮೆಂಟು, ನಿಮ್ಮ ಲೈಕ್ಸ್ ನನಗೆ ಬೇಕು ಫ್ರೆಂಡ್ಸ್. ಖಂಡಿತ ನಾನು ಮಾಡ್ತೀನಿ ಮುಂದೆ. ಇನ್ನೂ ತುಂಬ ವೆರೈಟೀಸ್ ಇದೆ ನನ್ನ ತಲೆಯಲ್ಲಿ, ತುಂಬ ಇದೆ. ಈ ರೀತಿಯೇ ಹೇಳ್ಕೊಡ್ಬೇಕು, ಈ ರೀತಿಯೇ ಹೇಳ್ಕೊಡ್ಬೇಕು ಅನ್ನೋದಿದೆ. ಬಟ್ ನಂಗೆ ಟೈಮ್ ಸಾಲ್ತಾ ಇಲ್ಲ. ನಾನು ಎಲ್ಲ ಕಡೆನೂ ನೋಡಬೇಕಾಗಿರೋದ್ರಿಂದ ನನಗೆ ಸ್ವಲ್ಪ ಪ್ರೆಷರ್ ಇರೋದ್ರಿಂದ ನನಗೆ ಮಾಡೋಕ್ಕೊಳಕ್ಕೆ ಆಗ್ತಾಯಿಲ್ಲ. ಖಂಡಿತ ಒಂದೊಂದು ಟೈಮ್ ಬಿಡು ಮಾಡ್ಕೊ ನಾನು ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಫ್ರಂಟ್ ಏನು ಬರುತ್ತೆ ಆ ಭಾಗದಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡ್ರೆ ನಿಮಗೆ ಶೋಲ್ಡರ್ ಹತ್ರ ಎತ್ಕೊಂಡು ವರ್ಕನ್ ಬ್ಲೌಸು ಹೊಲಿದ್ರೂ ಸಹ ಹಿಂಗೆ ಎತ್ಕೊಂಡಂಗೆ ಕಾಣಿಸುತ್ತಲ್ಲ, ಆ ರೀತಿ ಕಾಣೋದಿಲ್ಲ. ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ಫ್ರಂಟ್ ಪಾರ್ಟು ಅಷ್ಟೇ ನಾನು ಒಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀನಿ ನೋಡಿ, ಒಟ್ಟಿಗೆ ಕಟಿಂಗ್ ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಸ್ಟಿಚಿಂಗ್ ಅನ್ನೋದನ್ನ ಮಾಡಿ ಯಾವ ರೀತಿ ಮಾರ್ಕ್ ಅನ್ನೋದನ್ನ ಮಾಡ್ಕೋತೀನಿ ಅಂತ ನಿಮ್ಗೆ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇದೇನು ಬರುತ್ತೆ ಇದನ್ನು ಈ ರೀತಿ ಮಾರ್ಕ್ ಇರೋದಲ್ವ, ಮಾರ್ಕರ್ ಮೊದಲು ಮಾಡ್ಕೊಳ್ಳೋಕೆ ಮುಂಚೆ ಗುಂಡ್ಪಿನ್ ಹಾಕೊಂಡು ನೀವು ಫ್ರಂಟ್ ಅನ್ನೋದನ್ನ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ಕೋಬೇಕು. ನೋಡಿ ನಾನು ಮಾರ್ಕ್ ಮಾಡ್ತಿದ್ದೀನಿ, ಬಟ್ ಆದಷ್ಟು ನೀಟಾಗಿ ಬರ್ತಿಲ್ಲ. ಓಕೆನಾ, ಈ ರೀತಿ ಇಷ್ಟು ಹಾಕಿದ್ದೀನಲ್ವಾ, ಇದಾದಮೇಲೆ ನಾವು ಅದ್ರ ಮೇಲೆ ಸ್ಟಿಚಿಂಗ್ ಕೊಟ್ಟರೆ ಅಷ್ಟು ನೀಟಾಗಿ ಬರಲ್ಲ. ಅದಕ್ಕೆ ನಾನು ಯಾವ ರೀತಿ ಮೆಥಡ್ ಅನ್ನೋದನ್ನ ಉಪಯೋಗಿಸಿ ನಾನು ಮಾಡ್ತಿದ್ದೀನಿ ನೋಡಿ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ ಅದನ್ನೇ ಫೋಲ್ಡಿಂಗ್ ಮಾಡಿಕೊಂಡೆ, ಫೋಲ್ಡಿಂಗ್ ಕೊಟ್ಟೀಗ ದಬ್ಬಾಕೋತಾ ಇದ್ದೀನಿ. ಆ ಕಡೆಯಿಂದ ಈ ಕಡೆಗೆ ಟ್ರೇಸ್ ಮಾಡಿಕೊಂಡು ತಿರ್ಗಾ ನೋಡಿ ಮಾರ್ಕ್ ಮಾಡ್ಕೋತಿದ್ದೀನಿ. ಇದೇ ರೀತಿ ಮಾಡಿದಾಗ ಎರಡೂ ಸೈಡು ಒಂದೇ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನಿಮಗೆ ಗೊತ್ತಾಗಲಿ ಅಂತ ಈ ಸೈಡ್ ಬ್ಲೂವಲ್ಲಿ ಹಾಕಿದ್ದೀನಿ, ಆ ಕಡೆ ಪಿಂಕಲ್ಲಿ ಹಾಕಿದ್ದೀನಿ. ಅದು ಲೈಟಾಗಿ ವೈಟ್ ಥರ ಕಾಣಿಸ್ತಿದೆ, ಬಟ್ ನಾನು ಅಲ್ಲಿ ಹಾಕಿರೋದು ಪಿಂಕ್ ಕಲರು. ಆಯಿತಾ, ಎರಡೂ ಸೈಡು ಒಂದೇ ಫಿನಿಶಿಂಗ್ ಅನ್ನೋದು ಬರುತ್ತೆ. ನಾನು ಬ್ಯಾಕಲ್ಲಿ ಹೊಲ್ಕೊತಿದ್ದೀನಿ ಒಂದು ಸಲ, ಯಾಕೆಂದರೆ ಫಿನಿಶಿಂಗ್ ನೀಟಾಗಿ ಬರಲಿ ಅಂತ. ಸ್ವಲ್ಪ ಲೂಸಸ್ ಏನು ಬರಬಾರ್ದು, ಅದೇ ಫಿನಿಶಿಂಗಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಹೊಲ್ಕೊಂಡು ರಿಮೂವ್ ಮಾಡ್ಕೊಂಡು ಈಗ ಮತ್ತೆ ದಬಾಕೊಂಡು
ಈ ಕಡೆ ಪಾರ್ಟ್ ಏನಿದೆ ಈ ಕಡೆ ಪಾರ್ಟಲ್ಲೂ ಸಹ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ಕೋತೀನಿ. ಅಂದರೆ ಅಲ್ಲಿ ಅರ್ಧ ಕಟ್ ಮಾಡಿದ್ನಲ್ಲ, ಅದಕ್ಕೆ ತಿರ್ಗಾ ಮತ್ತೆ ಅಲ್ಲಿಂದನೇ ಮತ್ತೆ ಸ್ಟಿಚಿಂಗ್ ಹಾಕ್ಕೊಂಡು ಬಂದು ಇಲ್ಲಿಂದ ಕವರ್ ಮಾಡ್ಕೊಂಡು ಹೋಗ್ತೀನಿ. ನೀವು ಇದೇ ರೀತಿ ಮಾಡಿದಾಗ ಎರಡೂ ಸೈಡು ಒಂದೇ ಥರ ಫಿನಿಶಿಂಗ್ ಅನ್ನೋದು ಬರುತ್ತೆ. ಒಟ್ಟಿಗೆನೂ ಕೆಲಸ ಮುಗಿಯುತ್ತೆ. ಎರಡೆರಡು ಸಲ ದಬಾಕೊಂಡು ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಅಂದರೆ ಕೆಲವು ವರ್ಕ್ ಸ್ಟ್ರೈಟ್ ಹಾಕಿರೋದ್ರಿಂದ ಈ ರೀತಿಯಾಗಿದೆ. ನೀವು ಇನ್ನೂ ಕೆಲವು ವರ್ಕು ಕ್ರಾಸಲ್ಲಿ ಒಂದು ಸೈಡ್ ಕೊಟ್ಬಿಡ್ತಾರೆ. ನಾವು ಒಂದು ಸೈಡಲ್ಲಿ ಕೊಟ್ಟಾಗ ನಾವು ಈ ರೀತಿ ಎರಡೂ ಜಾಯಿಂಟು ಒಂದೇ ಸಲ ಹೊಲಿಯೋಕ್ಕಂತೂ ಆಗೋದಿಲ್ಲ. ಅದನ್ನು ವೀಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಇವ್ರೇನು ಮಾಡಿದ್ರೆ ಬ್ಯಾಕ್ ಏನಿದೆ, ಬ್ಯಾಕ್ ಡಿಸೈನ್ ಏನಿದೆ ಅದೇ ಡೈರೆಕ್ಷನಲ್ಲಿ ಅವ್ರೇನು ಮಾಡಿದ್ದಾರೆ, ಫ್ರಂಟ್ಗೂ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ನಾನು ಫ್ರಂಟಲ್ಲಿ ಎರಡೂ ಸೈಡು ಒಂದೇ ಸಲ ಸ್ಟಿಚಿಂಗ್ ಅನ್ನೋದು ಆಗಿದೆ ಫ್ರೆಂಡ್ಸ್. ಅಷ್ಟೇ, ನೀವು ಸೈಡಲ್ಲಿ ಕೊಟ್ಟರೆ ವರ್ಕನ್ನ ಅದು ಯಾವುದೇ ಕಾರಣಕ್ಕೂ ಈ ಥರ ಹೊಲಿಯೋದಕ್ಕಾಗೋದಿಲ್ಲ. ನಾವು ಅದನ್ನು ಸಹ ಬೇರೆ ಥರನೇ ಮಾರ್ಕ್ ಮಾಡಿ ಹೊಲ್ದು ಸ್ಟಿಚಿಂಗ್ ಹಾಕಿ ಆಮೇಲೆ ಮಾರ್ಕ್ ಅನ್ನೋದನ್ನ ಮಾಡಿಕೊಂಡು ನಾವು ಮಾಡಬೇಕಾಗಿ ಬರುತ್ತೆ. ಇಲ್ಲಿ ನನ್ನ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಅಲ್ಲೊಂದು ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ ಅಷ್ಟೇ, ಅದರಲ್ಲಿ ಏನಿಲ್ಲ. ಈ ರೀತಿ ಕಿನ್ನರಿಯನ್ನು ಹಾಕೋಬೇಕು. ನೋಡು ಒಂದೇ ಸಮನೆ ಇದೆಯಂತ ನೋಡಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ನ್ಯಾಚ್ ಹೊಡ್ಕೊಳ್ಳಿ. ಯಾಕೆಂದರೆ ನಾವು ಫೋಲ್ಡಿಂಗ್ ಆಗಿ ದಬಾಕೋದ್ರಿಂದ ಅದೇ ಒಂದೇ ಸಮನೆ ಇರಬೇಕು ಅನ್ನೋದನ್ನ ನೋಡ್ಕೋಬೇಕು. ಈಗ ಕಿನ್ನರಿಯನ್ನು ಹಾಕೊಂಡು ಬನ್ನಿ. ಕಟಿಂಗ್ ಮಾಡಿಬಿಟ್ಟು ಅದೇನಕ್ಕಪ್ಪ ಅಲ್ಲಿ ನ್ಯಾಚ್ ಹೊಡೆದೆ ಅಂತ ಅನ್ನೋದಾದರೆ, ಇಲ್ಲಿ ಬ್ಯಾಕ್ ಲೈನಿಂಗ್ ಬಟ್ಟೆ ಏನಿದೆ ಅದೇ ಶೇಪಲ್ಲಿ ಅಲ್ಲೇ ಕೂರಬೇಕು ಅನ್ನೋದಕ್ಕೋಸ್ಕರ ನಾವು ಫೋಲ್ಡಿಂಗ್ ಮಾಡಿದಾಗ ಇದು ಕೆಳಗಡೆ ಹೋಗುತ್ತೆ, ಒಂದು ಲೈನಿಂಗ್ ಮೇಲ್ಗಡೆ ಬರುತ್ತೆ. ಆ ರೀತಿ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿಕೊಡ್ತಿದ್ದೀನಿ. ಈಗ ಹೊಲಿಯೋಕ್ಕೂ ಮುಂಚೆ ನೋಡಿ ವರ್ಕನ್ನ ಯಾವ ರೀತಿ ಕೂರಿಸ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ವರ್ಕ್ ಏನಿದೆ ವರ್ಕ್ ಸೈಡು ನೋಡಿರಿ, ಲೈನಿಂಗ್ ಸೈಡ್ ಲೈನಿಂಗ್ ಹಾಕಿ ಬಟ್ಟೆದು ಏನಿದೆ ಆ ಬಟ್ಟೆ ಹಿಂಗೆ ಇಟ್ಕೊಂಡು ಸ್ಟಿಚಿಂಗ್ ಅನ್ನೋದನ್ನ ಹಾಕಬೇಕು. ನೀಟಾಗಿ ಇಟ್ಕೋಬೇಕು. ಮೊದಲು ಸ್ಟ್ರೈಟ್ ಸರಿ ಇದೆಯಾ ಅಂತ ಸರಿ ಮಾಡ್ಕೊಳ್ಳಿ. 4 ಪೀಸು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೋಡ್ಕೋಬೇಕು. ನೋಡ್ಕೊಂಡು ಕರೆಕ್ಟಾಗಿ ಬತ್ತ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಮಾಡಬೇಕು. ಎಕ್ಸ್ಟ್ರಾಸ್ ಇದ್ದರೆ ಎಕ್ಸ್ಟ್ರಾಸ್ನ ರಿಮೂವ್ ಮಾಡ್ಕೋಬೇಕು. ನೋಡಿ ಒಂದೇ ನೀಟಾಗಿ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಅನ್ನೋದನ್ನ ಹಾಕೊಂಡು ಬನ್ನಿ. ನೀವು ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಮತ್ತೆ ಹೊಲಿಗೆ ಬಿಚ್ಚುವಂಥ ಅವಶ್ಯಕತೆಯೂ ಇರೋದಿಲ್ಲ ನಿಮ್ಗಳಿಗೆ. ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ಏನಂದರೆ ಮನಿ ಪ್ರಾಬ್ಲಮ್ ನಿಮಗೆ ಜಾಸ್ತಿ ಬರ್ತಾನೆ ಇರುತ್ತೆ ಅಲ್ವಾ. ಆ ಮನಿ ಪ್ರಾಬ್ಲಮ್ ಏನಿದೆ ಕಂಟ್ರೋಲ್ ಆಗಬೇಕಂದ್ರೆ ಈಗ ಇಷ್ಟು ಹೊಲಿತೀರಲ್ವ ಬಟ್ಟೆಗಳೆಲ್ಲ, ನೀವು ತುಂಬ ಹೊಲಿತಿದ್ದೀರಾ ಅಂದ್ಕೊಳ್ಳಿ, ಇಲ್ಲ ದಿನಕ್ಕೆ ಒಂದೇ ಬ್ಲೌಸ್ ಹೊಲಿತಿದ್ದೀರಾ ಅಂದ್ಕೊಳ್ಳಿ. ಒಂದು ಬ್ಲೌಸಲ್ಲಿ 50 ರೂಪಾಯಿನ ನೀವು ನಂದಲ್ಲ, ಇದು ನಂದಲ್ವೇ ಅಲ್ಲ ಅಂದ್ಬಿಟ್ಟು ಒಂದು ಗೋಲ್ಕೋಕ್ ಹಾಕಿಡಿ. ಒಂದು ಪ್ಯಾಸ್ಟ್ಲಿಕ್ ಗೋಲ್ಕ ಕಾಮನಾಗಿ ಸಿಗ್ತಾನೆ ಇರ್ತವೆ. ಒಂದು 10 ರೂಪಾಯಿಗೆಲ್ಲ 10 ರೂಪಾಯಿ 20 ರೂಪಾಯಿಗೆಲ್ಲ ಸಿಗ್ತಾನೆ ಇರ್ತವೆ. ಆ ಥರದನ್ನು ತಗೊಳ್ಳಿ. ಈಗ ಒಂದು ಬ್ಲೌಸ್ದವ್ರದ್ದು ನಮ್ಗೆ ದುಡ್ಡು ಬಂತು ಅಂದರೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಇಟ್ಕೊಳ್ಳಿ. ಒಂದು 50 100 ಆ ಗೋಲ್ಕೋಕ್ ಹಾಕ್ತಾ ಬನ್ನಿ. ಅದನ್ನ ತೆಗಿಯೋದಕ್ಕೆ ಹೋಗ್ಬೇಡಿ. ಇಲ್ಲಾಂದರೆ ಮಿನಿಮಮ್ ಅಂದರೆ ಒಂದು 5-6 ತಿಂಗಳು ನೀವು ತೆಗಿಯೋದಕ್ಕೆ ಹೋಗ್ಬೇಡಿ. ಒಂದು 5-6 ತಿಂಗಳು ಬಿಟ್ಟು ಅದೇ 100-200 ರೂಪಾಯಿ ಏನು ಹಾಕ್ತಿದ್ರಿ ಅದನ್ನೇ ಒಂದು ಸಲ ತೆಗೆದು ನೋಡಿ. ಆಗ ನಿಮಗೆ ದೊಡ್ಡ ಅಮೌಂಟ್ ಅನ್ನೋದು ಸಿಗುತ್ತೆ. ನೀವು ಮಂತ್ಲಿ ತೆಗಿಯೋಕ್ಕೆ ಹೋದರೆ ನಿಮ್ಗೆ ಅಷ್ಟೊಂದು ಅಮೌಂಟ್ ಏನು ಸಿಗೋದಿಲ್ಲ. ತಕ್ಕ ಮಟ್ಟಿಗೆ ಸಿಗ್ಬೋದು, ಬಟ್ ಅವ್ರು ಅಷ್ಟೊಂದು ಅಮೌಂಟ್ ಸಿಗೋಲ್ಲ. ನಿಮ್ಗೆ ಜಾಸ್ತಿ ಅಮೌಂಟ್ ಸಿಗಬೇಕು, ನೀವು ಒಂದೇ ಸಲ ಮಿಷಿನು ಅಥವಾ ಬೇರೆ ಏನೋ ತಗೋಬೇಕಿಲ್ಲ ಅಂದರೆ ಫೈನಾನ್ಸಿಯಲಿ ಪ್ರಾಬ್ಲಮ್ ಇದೆ ನಾವು ಅನ್ನೋದಾದರೆ ಸಾಲಗಳಿರುತ್ತೆ ಅಲ್ವ, ತುಂಬ ಬಡ್ಡಿಗಳಂಗೆ ಮಾಡಿರ್ತೀರ ಕಾಮನಾಗಿ. ಹೀಗೆಲ್ಲ ಜಾಸ್ತಿ ಅದನ್ನೇ ಕಾಮನಾಗಿ ಬಡ್ಡಿ ಇಂಟ್ರೆಸ್ಟ್ಗೆ ತಗೊಂಡು ಕಟ್ಟಿ ಜನ ಅರ್ಧ ಬೇಸತ್ತೋಗಿರ್ತಾರೆ ಫ್ರೆಂಡ್ಸ್. ಅದನ್ನು ಸ್ವಲ್ಪನೇ ತೀರಿಸ್ಬೇಕಂದ್ರೆ ಈ ರೀತಿ 50 100 ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕಿ. ಮಿಕ್ಕಿದ ಅಮೌಂಟ್ ನಿಮ್ಮ ಹತ್ರ ಏನೈತೆ ಅದರಲ್ಲಿ ನೀವು ಮೇಂಟೆನೆನ್ಸ್ ಮಾಡ್ತಾ ಬನ್ನಿ. 1-2 ತಿಂಗಳು 1-3 ತಿಂಗಳು 4 ತಿಂಗಳು ಬಿಟ್ಬಿಡಿ. ನಂದಲ್ಲ ಅದು ದುಡ್ಡು, ನಾನು ಹಾಕ್ತಾನೇ ಇಲ್ಲ, ನನ್ನದೇ ಅಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ನೀವು ಅವಾಗ ಒಂದು ಸಲ ತೆಗೆದು ನೋಡಿದಾಗ ಅಮೌಂಟ್ ಜಾಸ್ತಿ ಬಂದಾಗ ಇಬ್ರಿಗೂ ತೀರಿಸ್ತಾ ಬನ್ನಿ. ನಿಮಗೆ ಇಂಟ್ರೆಸ್ಟ್ ಕಟ್ಟೋದು ಕಡಿಮೆ ಆಗುತ್ತೆ, EMI ಕಟ್ಟೋದು ಕಡಿಮೆ ಆಗುತ್ತೆ. ಆವಾಗ ನಿಮಗೂ ಸ್ವಲ್ಪ ರಿಲೀಫ್ ಆಗುತ್ತೆ. ಆಗ ನೀವು ಇನ್ನೂ ಸ್ವಲ್ಪ ದುಡ್ಡು ಅಮೌಂಟನ್ನು ಉಳಿಸ್ಕೊಂಡು ಬರೋವಂಥದ್ದು ಇರುತ್ತೆ. ನಾನು ಮಾಡಿದ್ದೀನಿ ಫ್ರೆಂಡ್ಸ್, ಗೋಲ್ಕ ಮಾಡಿದ್ದೀನಿ, ಹಾಕ್ತಿದ್ದೀನಿ. ನಾನು
ಹಾಕೊಂಡು ಬರ್ತಿದ್ದೀನಿ. ಹಂಗೆ ಒಂದು ಸ್ವಲ್ಪ ದೊಡ್ಡ ಅಮೌಂಟ್ ಆದಾಗ ಅಥವಾ ನನಗೇನಾದ್ರು ಫೈನಾನ್ಸಲ್ಲಿ ತುಂಬ ಪ್ರಾಬ್ಲಮ್ ಐತೆ ಕಣೋ, ನಂಗೆ ಆಗೋದಿಲ್ಲ, ಇನ್ನೊಬ್ರ ಹತ್ರ ಇಂಟ್ರೆಸ್ಟಾಗಿ ನಾನು ಹೋಗಲೇಬೇಕು ಅಂತ ಪರಿಸ್ಥಿತಿ ಬಂದಾಗ ಅದನ್ನು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿಬಿಟ್ಟು ಇನ್ನೊಬ್ರ ಹತ್ರ ಇಂಟ್ರೆಸ್ಟಿಗೆ ತಗೊಳ್ಳೋದು ನನಗೆ ಅವಾಗ ಕಡಿಮೆ ಆಗುತ್ತೆ. ನಾನು ಅದೇ ರೀತಿಯೇ ಮಾಡೋದು. ಒಂದು 5-10 ರೂಪಾಯಿಗೆಲ್ಲ ಗೋಲ್ಕ ಸಿಗೋದ್ರಿಂದ ನಾನು ಅದನ್ನೇ ತಗೊಬಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಪ್ಲಾಸ್ಟಿಕ್ಕಂದಾದರೆ ಓಪನ್ ಮಾಡೋಷ್ಟಿರಲ್ವಲ್ಲ, ಲಾಕೌಟ್ ತಂದರೆ ನಾವು ತೆಗ್ದು ಬೀಗ ತೆಗೆದು ನೋಡ್ಕೋತೀವಿ. ಅಕಸ್ಮಾತ್ ಸಣ್ಣ ಪುಟ್ಟ ಯಾವ್ದಾರು ಬೇಕಾಯಿತು ಅಂದರೆ ನಮ್ಮ ಮನಸ್ಸು ಚಂಚಲ, ಹೆಣ್ಮಕ್ಳ ಮನಸ್ಸು ಒಂದೇ ತವಂತೂ ಇರಿಸಲ್ಲ. ಹಂಗಾಗಿ ಅದನ್ನೇನು ಮಾಡ್ತಿದ್ದೀನಿ, ನಾನು ರಿಮೂವ್ ಮಾಡ್ಬಿಟ್ಟು ತಗೊಬಿಡ್ತೀವಿ. ಈ ಪ್ಲಾಸ್ಟಿಕ್ ಗೋಲ್ಕ ಓಪನಿಂಗ್ ಮಾಡೋಕ್ಕಾಗೋದಿಲ್ವಲ್ಲ, ಹಂಗಾಗಿ ಅದರಲ್ಲಿ ನಾನು ಸೇವಿಂಗ್ಸ್ ಅನ್ನೋದನ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೀವು ಅದೇ ರೀತಿ ಮಾಡಿ 1-2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ತೆಗೆದುಕೊಂಡು ನೋಡಿ. ಆಗ ಅಮೌಂಟ್ ಕೈ ತುಂಬ ಬರುತ್ತೆ, ನಿಮಗೂ ಆಗೊಂಥರ ಖುಷಿ ಇರುತ್ತೆ. ಯಾರ್ದಾರು ಒಮ್ಮೆ ಸಾಲ ತೀರ್ಸಿದ್ರು, ಅಯ್ಯೋ ತೀರ್ತು ಕಣಪ್ಪ, ಏನು ವರ್ಷಾನುಗಟ್ಲೆಯಿಂದ ಕಟ್ಕೊಂಬರ್ತಿದೆ, ಹೆಂಗೋ ಕಡಿಮೆ ಆಯ್ತಲ್ಲ ಅನ್ನೋ ಖುಷಿ ಇರುತ್ತೆ. ಅವಾಗ ನೀವು ಇನ್ನೂ ಹೆಚ್ಚು ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಓಕೆನಾ? ಹಂಗೆ ಮಾಡಿ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಅದ್ಭುತನೇ ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ಆದಷ್ಟು ಬೇಗ ನಿಮ್ಮ ಸಾಲ ಅನ್ನೋದು ತೀರ್ತಾ ಬರುತ್ತೆ. ಒಬ್ಬೊಬ್ರದ್ದು ಕಡಿಮೆ ಮಾಡ್ತಾ ಬಂದಷ್ಟು ನಿಮ್ಗೆ ಸಾಲ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದೇನು ಫ್ರೆಂಡ್ಸ್, ಸಾಲದ ಹಾಕ್ಬಿಟ್ರೆ ತೀರ್ಬಿಡ್ತಾ ಇಲ್ಲ. ನೀವು ಸ್ಟಿಚ್ಚಿಂಗಲ್ಲೇ ಆಗಿರ್ಬೋದು ಎಫೆಕ್ಟ್ ಅನ್ನೋದು ಹಾಕಬೇಕು. ಜನಗಳನ್ನ ಹೇಗೆ ಅಟ್ರಾಕ್ಷನ್ ಮಾಡಬೇಕು, ನಮ್ಮ ಬಟ್ಟೆಗಳು ತಂದು ಕೊಡೋ ರೀತಿ ಅಟ್ರಾಕ್ಷನ್ ಹೇಗೆ ಮಾಡಬೇಕು ಅನ್ನೋದು ನಿಮ್ಮಲ್ಲಿರಬೇಕು. ನಿಮ್ಮಲ್ಲಿ ಕಲೆ ಇರಬೇಕು. ಕಲೆ ಇರಬೇಕಂದ್ರೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ, ಜನ ನನ್ನ ಹತ್ರ ಯಾಕೆ ತಗೊಬರ್ತಾಯಿಲ್ಲ, ಯಾಕೆ ಬಟ್ಟೆ ಕೊಡೋಲ್ಲ, ಏನು ಪ್ರಾಬ್ಲಮ್ ಆಗ್ತಾಯಿದೆ, ನಾನಲ್ಲಿ ಏನು ತಪ್ಪು ಮಾಡ್ತಿದ್ದೀನಿ, ಯಾವ ರೀತಿ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿ. ಒಬ್ಬರು ಕಸ್ಟಮರು ಕೊಟ್ಟಾಗ ಇನ್ನೊಬ್ರು ಕಸ್ಟಮರ್ ಕೊಟ್ಟಾಗ ಬಟ್ಟೆಗಳ ರಿಯಾಕ್ಷನ್ ಹೇಗಿರುತ್ತೆ ಒಬ್ಬೊಬ್ರಲ್ವೇ ಅನ್ನೋದು ನೀವು ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿ ನೋಡಿ ಫ್ರೆಂಡ್ಸ್. ನಿಮ್ಮ ಪ್ರಾಬ್ಲಮ್ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಸೊಲ್ಯೂಷನ್ನು ನಿಮ್ಮಲ್ಲೇ ಇರುತ್ತೆ. ಪ್ರಾಬ್ಲಮ್ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ನೀವೇನೇ ಅದನ್ನ ಸಾಲ್ವ್ ಮಾಡ್ಬೋದು ಫ್ರೆಂಡ್ಸ್. ಅದು ಸಾಲ್ವ್ ಮಾಡೋಕ್ಕೆ ಏನೇನು ಮಾಡ್ಬೋದು ಅಂತ ಅನ್ನೋದನ್ನ ನೀವು ಸರ್ಚ್ ಮಾಡಿಬಿಟ್ಟು ಅದೇ ರೀತಿ ಕಂಟಿನ್ಯೂಸ್ ಮಾಡ್ಕೊಂಡೋಗಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಆಗುತ್ತೆ. ಮನುಷ್ಯನಿಗೆ ಸಾಧ್ಯ ಆಗದೇನೆ ಇರೋದು ಯಾವುದೂ ಇಲ್ಲ, ಅಸಾಧ್ಯ ಅನ್ನೋದೇ ಇಲ್ಲ ಫ್ರೆಂಡ್ಸ್. ನಾವು ಮನಸ್ಸು ಮಾಡಿದ್ರೆ ಹೆಣ್ಮಕ್ಳು ಯಾವ್ದು ಬೇಕಾದ್ರೆ ಏನು ಬೇಕಾದ್ರೆ ಸಾಧಿಸ್ಬೋದು ಅಲ್ವಾ? ಅದೇ ನನ್ನ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಇದೇ ಥರ ಹಾಕ್ತಿರ್ತೀನಿ ಕಂಟೆಂಟು. ಇದೇ ಮೊದಲನೇ ಸಲ ಫ್ರೆಂಡ್ಸ್ ಎಲ್ಲರಿಗೂ ನಾನು ಈ ರೀತಿ ಹೇಳ್ಕೊಡ್ತಿರೋದು ಮೊದಲನೇ ಸಲ. ಅದು ನನಗೆ ಯಾವ ರೀತಿ ಹೇಳ್ಬೇಕು ಅನ್ನೋದು ಸ್ಟಾರ್ಟಿಂಗ್ ನಾನು ಯೋಚಿಸ್ದೆ, ಬಟ್ ತುಂಬ ಯೋಚಿಸ್ದೆ. ಅಯ್ಯೋ ಏನಾರು ಅನ್ಕೋತಾರೇನೋ, ತಪ್ಪಾಗುತ್ತೇನೋ ಅಂತ ತುಂಬ ಅನ್ನಿಸ್ತು ಫ್ರೆಂಡ್ಸ್ ನನಗೂ. ಆಗಂದ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿದೆ. ಅಯ್ಯೋ ಅಂತಾರೆ, ನಾನು ತಪ್ಪಿರೋದಕ್ಕೆ ಅವರು ಹೇಳ್ತಾರಲ್ವ, ಹಾಗೆ ನನಗೂ ತಿದ್ಕೊಳ್ಳೋಕೆ ಅನುಕೂಲ ಆಗುತ್ತಲ್ಲ ಅಂದ್ಬಿಟ್ಟು ನಾವು ಈಗ ಸ್ಟಾರ್ಟಿಂಗೇ ಈ ಥರ ಎದ್ರಕ ಕೂತ್ಕೊಂಡ್ರೆ ಮುಂದುವರಿಯೋಕೆ ಆಗೋದಿಲ್ಲ. ನೋಡೋಣ, 1-2 ಸಲ ಆಗುತ್ತಾ, 3 ಸಲ ಆಗುತ್ತಾ, 5 ಸಲನೇ ಆಗುತ್ತಾ, ಬೇಡ 10 ಸಲನೇ ಆಗುತ್ತಾ, ಆಗಲಿ, ಆಮೇಲೆ ಅವರು ಕರೆಕ್ಷನ್ ಆಗೇ ಆಗುತ್ತೆ ತಾನೆ, ಅವಾಗಾರು ನಾವು ಮಾಡ್ಕೊಂಡು ಹೋಗ್ತೀವಿ ತಾನೆ ಅಂತ ದೃಢ ಮನಸ್ಸು ಮಾಡಿ ನಾನು ಈ ರೀತಿ ಮಾಡ್ತೀನಿ ಫ್ರೆಂಡ್ಸ್. ನನ್ನ ವೀಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದೆ, ತಪ್ಪಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ಈ ರೀತಿ ಮಾಡ್ತಿದ್ದೀರಾ ಅನ್ನೋದು ತೋರಿಸಿ. ನಿಮಗೆ ಡೀಟೇಲಾಗಿ ಡಾಟ್ಸ್ ಅನ್ನೋದು ಹೇಗೆ ಹಿಡಿಬೇಕು, ಹೇಗೆ ಮಾಡಬೇಕು ಅನ್ನೋದೆಲ್ಲ ಡೀಟೇಲ್ಸಾಗಿ ಇದರಲ್ಲಿ ತೋರಿಸಿದ್ದೀನಿ ನೋಡಿ. 4 ಪಾರ್ಟ್ ಒಂದೇ ಸಲ ನನ್ನ ಟಾಕನ್ನು ಹಿಡ್ಕೊಂಡು ಈಗ ಮಧ್ಯದಲ್ಲಿ ಕಟಿಂಗ್ ಅನ್ನೋದನ್ನ ಮಾಡ್ಕೋತೀನಿ ಅಷ್ಟೇ, ಮುಗೀತು. ಫ್ರಂಟ್ ಪಾರ್ಟ್ 2 ಒಟ್ಟಿಗೆ ಒಂದೇ ಸಲ ಆಗೋಯ್ತು. ಈಗ ನಿಮಗೆ ಅದನ್ನು ಹೇಗೆ ಫೋಲ್ಡಿಂಗ್ ಮಾಡಿ ಕೂಳೆ ಕಾಣ್ದೇ ಇರೋ ರೀತಿ ಪಟ್ಟಿ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ಸಹ ನಾನು ಇದರಲ್ಲಿ ತೋರಿಸ್ಕೊಡ್ತಿದ್ದೀನಿ ನೋಡಿ. ಈ ರೀತಿ ಹೊಲ್ಕೊಂಡಿದ್ದೀನಿ. ಮೇಯ್ನ್ ಫ್ಯಾಬ್ರಿಕ್ಗೆ ಒಂದು ಲೈನಿಂಗು, ಇನ್ನೊಂದು ಸಪ್ರೇಟ್ ಒಂದು ಲೈನಿಂಗು. ಮೇನ್ ಫ್ಯಾಬ್ರಿಕ್ಕು ಆ ಕಡೆ ಈ ಕಡೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಲೈನಿಂಗನ್ನು ಒಂದು 2 ಏನು ಕಟ್ ಮಾಡ್ಕೊಂಡಿರ್ತೀವಿ ಪಟ್ಟಿಗಳಿಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು, ಅದರಲ್ಲಿ ನಾನು ಒಂದನ್ನು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸಿಂಗಲ್ ಆಗೇ ಬಿಟ್ಟಿದ್ದೀನಿ. ಅಂದರೆ ರಿಂಕಲ್ಸ್ ಅನ್ನೋದು ಬರಬಾರ್ದು ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನಾವು ಫ್ರಂಟ್ ಏನಿರುತ್ತೆ ಆ ಸೈಡೇ ನಾವು ಹಿಂಗೆ ಫೋಲ್ಡಿಂಗ್ ಅನ್ನೋದನ್ನ ಮಾಡಿಕೊಂಡು ಈ ಥರ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ಕೋಬೇಕು. ನನ್ನ ವೀಡಿಯೋ ಲೆಂತಿ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಹೇಳ್ಕೊಡಿ. ಈ ರೀತಿ ಮ್ಯಾಮ್ ಈ ರೀತಿ ಮಾತಾಡ್ತಿದ್ರೆ ಈ ಥರ ಮಾತಾಡಿದ್ರ ಕಮೆಂಟ್ ಮಾಡಿ ಹೇಳಿ, ನಾನು ತಿದ್ಕೋತೀನಿ. ನನ್ನಲ್ಲೂ ತಪ್ಪುಗಳು ಇದ್ದೇ ಇರುತ್ತೆ, ಎಲ್ಲರೂ ತಪ್ಪು ಮಾಡೇ ಮಾಡ್ತಾರಲ್ವ. ಕೆಲವ್ರು ತಪ್ಪುಗಳನ್ನ ತಿದ್ದೋರು ಹೇಳೋರು ಇದ್ದಾಗ ಇನ್ನೂ ತಿದ್ಕೊಂಡು ಇನ್ನೂ ಒಳ್ಳೆ ರೀತಿಯಲ್ಲಿ ನಡೆಯೋದಕ್ಕೆ ಇನ್ನೂ ಅನುಕೂಲ ಆಗುತ್ತೆ.
ನನ್ನ ವೀಡಿಯೋಗಳು ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ತುಂಬ ವೀಡಿಯೋಗಳು ಹಾಕಬೇಕು ಅನ್ನೋದಿದೆ, ಹಾಕ್ತೀನಿ ಇನ್ನೂ. ಓಕೆನಾ? ನಿಮ್ಮ ಕಮೆಂಟು, ನಿಮ್ಮ ಪ್ರೋತ್ಸಾಹ, ಇದೇ ನಮಗೆ ಬೇಕಾಗಿರೋದು ಫ್ರೆಂಡ್ಸ್. ಹಂಗಾಗಿ ನೋಡಿ ಫಿನಿಶಿಂಗನ್ನ ನೀಟಾಗಿ ಬಂತು. ಇದಾಯ್ತಲ್ವ? ಈಗ ಆದಮೇಲೆ ಶೋಲ್ಡರ್ನು ಅಟ್ಯಾಚ್ ಆಗಿದೆ ಅಲ್ವಾ? ಈಗ ನೋಡಿ ಹೆಂಗೆ ನಾವು ಹಿಡ್ಕೊಳ್ಳೋದು ಅಂತ ಅನ್ನೋದನ್ನ ಲಾಸ್ಟಲ್ಲಿ ಹೇಳ್ಕೊಡ್ತಿದ್ದೀನಿ. ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಹಚ್ಚೋದು ಹೇಗೆ. ಈಗ ಏನು ಎಕ್ಸ್ಟ್ರಾ ಉಳಿದಿರುತ್ತೆ ಆ ಎಕ್ಸ್ಟ್ರಾನ ನಾನೇನು ಮಾಡ್ತಿದ್ದೀನಿ, ಡಬಲ್ ಪಟ್ಟಿಗೆ ಹಾಕ್ತಿದ್ದೀನಿ. ಕೆಲವರು ಲೈನಿಂಗ್ ಬಟ್ಟಲ್ಲಿ ಹಾಕ್ಬಿಡ್ತಾರೆ ಫ್ರೆಂಡ್ಸ್, ನಿಜವಾಗ್ಲೂ ಅಸಹ್ಯವಾಗಿ ಕಾಣಿಸುತ್ತೆ. ನೀವು ಅಂದ್ಕೊಳ್ಳೋದಷ್ಟೇ, ಅವ್ರು ಉಕ್ಕಾಕ್ದಾಗ ಲೈನಿಂಗ್ ಏನಿರುತ್ತೆ ಫ್ಯಾಬ್ರಿಕ್ಕು ಅದು ಹೊರಗಡೆ ಕಾಣ್ತಿರುತ್ತೆ. ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಾವು ಸಣ್ಣ ಪುಟ್ಟ ಅದೇನು ಕೊಡ್ತೀವಿ ಫಿನಿಶಿಂಗು, ಮೇಯ್ನ್ ಪಾಯಿಂಟೇ ಅದು. ಬಟ್ಟೆಗಳನ್ನೂ ನಮ್ಗಳಿಗೆ ಬರೋದಕ್ಕೆ ಕಾರಣವೇ ಅವು. ಓಕೆನಾ? ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ಏನು ಕಟ್ ಮಾಡ್ಕೊಂಡಿರ್ತೀರ ಅದನ್ನೇ ನೀವು ಡಬಲ್ ಪಟ್ಟಿಗೆ ಅಟ್ಯಾಚ್ ಅದನ್ನು ಕೊಡ್ಬೋದು ಫ್ರೆಂಡ್ಸ್. ಈ ರೀತಿ ಎರಡನ್ನೂ ಇಟ್ಕೊಂಡು ಸ್ಟಿಚಿಂಗ್ ಅನ್ನೋದಾಕ ರಿಮೂವ್ ಮಾಡ್ಕೊಂಡು ಕೊಡಿ. ಅವಾಗ ತುಂಬ ಅಟ್ರಾಕ್ಷನ್ ಆಗಿರುತ್ತೆ, ನಿಮ್ಮ ಹತ್ರನೇ ಬರ್ತಾರೆ. ನಿಮ್ಮ ನೋಡಿದವರು ಬಟ್ಟೆ ಯಾರಪ್ಪ ಹೊಲ್ದವರು, ಚೆನ್ನಾಗಿ ಹೊಲ್ದವ್ರೆ ಕಣೋ, ಫಿನಿಶಿಂಗ್ ಚೆನ್ನಾಗಿ ಕೊಟ್ಟವ್ರೆ, ಎಲ್ಲೂ ಹೊರಗಡೆ ರಿಂಕಲ್ಸ್ ಇಲ್ಲ, ಒಂದೇನಿಲ್ಲ ಅನ್ನೋ ರೀತಿ ಇರಬೇಕು ಫ್ರೆಂಡ್ಸ್. ಆವಾಗಲೇ ನಿಮಗೆ ಜನಗಳು ಒಬ್ಬರು ನೋಡಿ ಬರೋದು. ಬಾಯಿಂದ ಬಾಯಿಗೆ ಇದಾಗಿ ಗೊತ್ತಾಗಿ ಅವರು ನಮ್ಮ ಹತ್ರ ಬರ್ತಾರೆ. ನಿಮಗೂ ಬಟ್ಟೆಗಳು ಜಾಸ್ತಿ ಆಗುತ್ತವೆ. ಜೀವನದಲ್ಲಿ ಏನಾರು ಒಂದು ಮಾಡಬೇಕು ಫ್ರೆಂಡ್ಸ್, ಏನಾರು ಮಾಡಬೇಕು ಅನ್ನೋ ಹಸಿವು ಇರಬೇಕು. ಅಯ್ಯೋ ನಾವು ಕುತ್ಕೋಬಾರ್ದು ಕಣಪ್ಪ, ಕುತ್ಕೊಂಡ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅನ್ನಬಾರ್ದು, ಸೋಂಬೇರಿತನ ಇರಬಾರ್ದು. ನಿಮ್ಮ ಮೇಯ್ನ್ ಪಾಯಿಂಟ್ ಏನಂದರೆ ಫೋನ್ಗಳನ್ನ ಜಾಸ್ತಿ ನೋಡೋದನ್ನ ಕಂಟ್ರೋಲ್ ಮಾಡಿ. ನಿಮ್ಗೇನಾರ ಉಪಯೋಗ ಇತ್ತಾ, ಅದರಿಂದ ನಿಮ್ಗೇನಾರ ಕಲಿತಿದ್ದೀರಾ ನೋಡಿ, ಪರವಾಗಿಲ್ಲ. ಈ ಶಾರ್ಟ್ ವಿಡಿಯೋಗಳು ಅವ್ರು ಹಂಗೆ ಮಾಡಿದ್ರಂತೆ ಇವ್ರು ಅವೆಲ್ಲ ನೋಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋದು ವೇಸ್ಟ್ ಫ್ರೆಂಡ್ಸ್. ಅದಕ್ಕಿಂತ ಬೇರೆ ಏನಾದರೂ ಕಲಿಯೋಕ್ಕೆ ಮೋಟಿವೇಶನ್ ಮಾಡ್ಕೊಳ್ಳಿ. ಅದು ಯೂಟ್ಯೂಬಲ್ಲಿ ಒಳ್ಳೇದು ಐತೆ, ಕೆಟ್ಟದ್ದು ಐತೆ. ಅದ್ರಲ್ಲಿ ಒಳ್ಳೇದು ಮಾತ್ರ ಹಾರಿಸ್ಕೊಳ್ಳಿ. ಒಳ್ಳೇದು ಹಾರಿಸ್ಕೊಂಡು ಏನಾದ್ರು ಕಲಿಯೋದಕ್ಕೆ ಟ್ರೈ ಮಾಡಿ. ಈಗ ಪೇಂಟಿಂಗ್ ಐತೆ, ವರ್ಕ್ ಮಾಡೋದೈತೆ, ಸ್ಟಿಚಿಂಗ್ಸ್ ಐತೆ, ಅದೇ ಥರ ನಾನಾ ಥರ ಇದೆ. ನೀವು ಮಾಡ್ತೀನಿ ಅಂದರೆ ತುಂಬ ಥರ ವಿಷಯಗಳಿದೆ ಇದರಲ್ಲಿ. ಅದನ್ನ ನೀವು ನಿಮಗೆ ಇಂಟ್ರೆಸ್ಟ್ ಇರುತ್ತೆ, ಯಾವುದ್ರ ಬಗ್ಗೆ ನಿಮಗೆ ಒಲವು ಜಾಸ್ತಿ ಇರುತ್ತೆ, ಅದನ್ನು ಒಂದು ಚಾಯ್ಸ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆನೇ ಸರ್ಚ್ ಮಾಡಿ, ಅದರಲ್ಲಿ ಏನೇನು ಮಾಡ್ಬೋದು ಅಂತ ನೋಡಿ. 1 ಸಲ ತಪ್ಪಾಗುತ್ತಾ, 2 ಸಲ ತಪ್ಪಾಗುತ್ತಾ, 3 ಸಲ ತಪ್ಪಾಗುತ್ತಾ, ಆಗಲಿ ಬಿಡಿ. ಮತ್ತೆ ಮೇಲೆ ಕರೆಕ್ಷನ್ ಆದರೆ ಅದೇ ಒಳ್ಳೇದಲ್ವಾ? ಅವಾಗ ಕಲ್ತಂಗೆ ಆಗಿರುತ್ತಾ, ಕಲ್ತಾಗಿ ಒಂದು 4 ಜನಕ್ಕೆ ತೋರಿಸ್ದಾಗ ಚೆನ್ನಾಗಿ ತಗೊಂಡು ಮಾಡಿಕೊಟ್ರು ಅಂದ್ಬಿಟ್ಟು ಅವರು ನಿಮ್ಗೆ ಆರ್ಡ್ರ್ ಕೊಡ್ತಾರಾ? ಕುತ್ಕೊಳ್ಳೋಕ್ಕಿಂತ ಫ್ರೆಂಡ್ಸ್ ಏನಾರು ಒಂದು ಮಾಡೋದಕ್ಕೆ ಟ್ರೈ ಮಾಡಿ, ಆಯಿತಾ? ಈ ಕೆಲವರು ಉಕ್ಸು ಪಾಲ್ಸು ಹಾಕ್ತಾರೆ ಸೀರೆಗಳಿಗೆ. ಉಕ್ಸು ಪಾಲ್ಸು ಸಹ ಹಾಕೊಡಿ ಅವ್ರಿಗೆ. ನೀವು ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ಕೆಲಸಗಳನ್ನ ಮಾಡ್ತೀರಾ, ನೀವು ಮನಿನ ಯಾವ ರೀತಿ ಅರ್ನ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ಅನ್ನೋದು ನಿಂತಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನಿಮಗೆ ಸ್ಟಾರ್ಟಿಂಗ್ ಏನೋ ಅನಿಸಲ್ಲ, ಸ್ಟಾರ್ಟಿಂಗ್ ಅಯ್ಯೋ ಅನಿಸುತ್ತೆ. ಒಂದು ಸಲ ಮನಿ ಬರೋಕ್ಕೆ ನಿಮಗೆ ಸ್ಟಾರ್ಟ್ ಆಯಿತು ಅಂದರೆ ನಿಮಗಿರೋ ಖುಷಿ ನೀವೇ ಅದಕ್ಕೆ ಜಾಸ್ತಿ ಒಲವಾಗ್ತೀರ. ಯಾಕೆಂದರೆ ಸ್ಟಾರ್ಟಿಂಗು ಏನಾರು ಆಗಲಿಲ್ಲ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಬೇಜಾರಾಗಿರುತ್ತೆ. ಅಯ್ಯೋ ನಾನು ಇಷ್ಟು ಮಾಡಿದೆ, ಇಷ್ಟು ಖರ್ಚು ಮಾಡಿದೆ, ನಮ್ಗೆ ಯಾವುದೇ ಥರ ಬೆನಿಫಿಟ್ ಆಗಲಿಲ್ಲ, ಏನೂ ಆಗಲಿಲ್ವಲ್ಲಪ್ಪ, ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತಲ್ಲ ಅನ್ನೋ ಇದಂತೂ ಇದ್ದೇ ಇರುತ್ತೆ. ಹಂಗಿದ್ದಾಗ ನೀವೇನು ಮಾಡಿ, ಆ ರೀತಿ ಆಗ್ತಾನೇ ಇಲ್ಲ ಅಂತ ತಿಳ್ಕೊಂಬಿಡಿ. ಓಕೆನಾ? ಆ ರೀತಿ ನಮಗೇನೋ ಆಗ್ತಾನೇ ಇಲ್ಲಪ್ಪ, ನಾವು ಮಾಡೇ ಮಾಡ್ತೀನಿ, ಅರ್ನ್ ಮಾಡ್ತೀನಿ, ಈಗಲ್ಲ ನಾಳೆ ಬಂದೇ ಬರುತ್ತೆ. ಇವತ್ತು ನಾನು ಎಫೆಕ್ಟ್ ಹಾಕಿದ್ದೀನಿ, ಬಟ್ ಇವತ್ತು ಬರ್ದೇ ಇರ್ಬೋದು, ಮುಂದೊಂದು ದಿನ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸು ನಿಮ್ಮಲ್ಲಿರಬೇಕು ಫ್ರೆಂಡ್ಸ್. ಇದ್ದಾಗಲೇ ಅದು ನಮಗೆ ಬರೋದು. ನಿಮ್ಮ ಕಾನ್ಫಿಡೆನ್ಸ್ ಇದ್ದಷ್ಟು ನಿಮ್ಗೆ ಒಳ್ಳೆಯದು. ಬರಲಿಲ್ವ ತಲೆನೇ ಕೆಡಿಸ್ಕೊಬಿಡಿ, ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಅನ್ನೋ ಓಫಿಂದ ಇರಿ, ಖಂಡಿತವಾಗ್ಲೂ ಬರುತ್ತೆ. ನಮಗೂ ತುಂಬ ನೋಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಪ್ರಾಬ್ಲಮ್ಸು ತುಂಬ ಬಂದಿದೆ, ತುಂಬ ಹೋಗಿದೆ. ಆದ್ರೂ ಜಗ್ಗಿಲ್ಲ, ಹಿಗ್ಗಿಲ್ಲ, ಕುಗ್ಗಿಲ್ಲ. ಒಂದಲ್ಲ ಒಂದು ರೀತಿ ಟ್ರೈ ಮಾಡ್ತಾನೇ ಇದ್ದೀನಿ. ಲೈಫ್ ಅನ್ನೋದನ್ನ ಮುಂದೂಡಲೇಬೇಕು, ಒಂದು ಇದಕ್ಕೆ ಲೆವೆಲ್ಗೆ ನಾನು ತಗೊಂಬರಬೇಕು ಅಂದ್ಬಿಟ್ಟು ನಾನು ಈಗಲೂ ಪ್ರಯತ್ನ ಅನ್ನೋದನ್ನ ಪಡ್ತಿದ್ದೀನಿ ಫ್ರೆಂಡ್ಸ್. ಜೀವನದಲ್ಲಿ ತುಂಬ ಏಳು ಬೀಳು ಅನ್ನೋದು ತುಂಬಾ ಇರುತ್ತೆ. ಅದನ್ನು ಎದುರಿಸ್ದಾಗಲೇ ನಿಮಗೂ ಬಲ ಅನ್ನೋದು ಬರೋದು, ನಿಮಗೂ ಧೈರ್ಯ ಅನ್ನೋದು ಬರೋದು. ಹಿಂಗಾದರೆ ನಾನು ಎದುರಿಸ್ತೀನಿ ಅನ್ನೋ ಧೈರ್ಯ ಇರುತ್ತೆ, ಆಯಿತಾ?
ನಾನು ಹೇಳೋದ್ರಲ್ಲಿ ಏನಾರು ತಪ್ಪಿದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ. ನನಗೆ ಈ ರೀತಿಯೇ ಬೇಕು ಅಂತ ಕಮೆಂಟ್ ಮಾಡಿ. ಖಂಡಿತ ನಾನು ಆ ರೀತಿ ಸರ್ಚ್ ಮಾಡಿ ನಿಮ್ಗೆ ಯಾವುದಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ. ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸತ್ಯವಾಗ್ಲೂ ಅದಕ್ಕೆ ಸೊಲ್ಯೂಷನ್ ಅಂತೂ ನಾನು ಹುಡುಕಿ ನಿಮಗೆ ಸೊಲ್ಯೂಷನ್ ಅಂತೂ ಕೊಟ್ಟೇ ಕೊಡ್ತೀನಿ ಖಂಡಿತವಾಗ್ಲು. ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ ನಿಮಗೆ. ನೋಡಿ ಈ ರೀತಿ ಕೊಟ್ಟಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಲೈನಿಂಗ್ ಸೈಡ್ ಲೈನಿಂಗ್ ಆಗಿದೆ, ಇದರ ಸೈಡ್ ಫ್ಯಾಬ್ರಿಕ್ ಬಂದಿದೆ. ಈಗ ಮಾರ್ಕು ಅಷ್ಟೇ, ನೀವೇನು ಯಾವ ರೀತಿ ಹಾಕ್ತೀರ ಅನ್ನೋದ್ರ ಮೇಲೂ ಇದಾಗುತ್ತೆ. ನಾವಿಲ್ಲಿ ಎಕ್ಸಸ್ ಹೇಗೆ ಕಟ್ ಮಾಡ್ಕೋತೀವಿ, ಹೇಗೆ ಇದು ಮಾಡ್ತೀವಿ ಅನ್ನೋದ್ರ ಮೇಲೂ ಹೋಗುತ್ತೆ. ಇವ್ರದ್ದು ಅಳತೆ ಬ್ಲೌಸ್ ಇದು. ನೋಡಿ ಉಕ್ ಸೈಡ್ ಇದ್ದರೆ ಉಕ್ ಸೈಡ್ ಕೊಡ್ತೀನಿ, ಕಾಚಾ ಸೈಡ್ ಇದ್ದರೆ ಕಾಚಾ ಸೈಡು ನಿಮಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಅವರು ಯಾವ್ಯಾವ ಸೈಡ್ ಎಲ್ಲೆಲ್ಲಿ ಮಾರ್ಕ್ ಇರುತ್ತೆ ಅದನ್ನೇ ನೋಡಿ ನಾನು ಮಾಡ್ಕೊಳ್ಳೋ ಅಂಥದ್ದು. ಮಾಡ್ಕೊಂಡಾದ್ಮೇಲೆ ಬ್ಯಾಕು ಫ್ರಂಟು ಎರಡನ್ನೂ ಸಹ ಒಂದೇ ಸಲ ಇಟ್ಕೊಂಡು ವೇರಿಯೇಷನ್ ನೋಡ್ಕೋತೀನಿ. ವೇರಿಯೇಷನ್ ಇದ್ದಾಗ ನಾನು ಅದಕ್ಕೆ ವೇರಿಯೇಷನ್ನ ಮಾಡ್ಕೋತೀನಿ. ನೋಡಿ ರೀತಿ ಫ್ರಂಟ್ ಮಾರ್ಕಿಂಗ್ ಆಯಿತು. ಅಲ್ಲಿ ನಾವು ಮಾರ್ಕ್ ಮಾಡಿದ್ವಿ, ಆ ಮಾರ್ಕ್ ನೇರನೇ ಬಂದಿದೆ. ಈಗ ಬ್ಯಾಕು ಅಷ್ಟೇ. ಹೌದು, ಬ್ಯಾಕ್ ಎಷ್ಟಿದೆ ಅಷ್ಟೇ ರಿಮೂವ್ ಮಾಡಿ ನೋಡ್ಕೋಬೇಕು ನಾವು. ನೋಡಿ ಮಾರ್ಕ್ ಅನ್ನೋದು ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಫಿಟ್ಟಿಂಗ್ ನೀಟಾಗಿ ಕೂರುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಕು ಫ್ರಂಟ್ ಎರಡು ಸೈಡು ಇದೇ ಥರ ಮಾರ್ಕ್ ಅನ್ನೋದನ್ನ ಮಾಡ್ಕೋಬೇಕು. ಮಾಡಿಕೊಂಡು ಎರಡನ್ನೂ ನೋಡ್ಕೊಳ್ಳಿ ಒಂದೇ ಸಮನೆ ಬರುತ್ತಾ ಅಂತ. ಶೋಲ್ಡರ್ ಹತ್ರ ಎರಡು ಕರೆಕ್ಟಾಗಿದೆಯಾ ಅನ್ನೋದು ನೀವು ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಚೆಕ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಅನ್ನೋದನ್ನ ಕೊಡಬೇಕು. ನೋಡಿ ಒಂದು ಉದ್ದ ಒಂದು ತುಂಡ ಈ ಥರ ಬಂದಿದೆ. ಇಲ್ಲಿ ಲೆಂತ್ ಉದ್ದ ಇದೆ ಫ್ರಂಟಲ್ಲಿ ಅಂದಾಗ ನಾವಲ್ಲಿ ಡಾಟ್ ಅನ್ನೋದನ್ನ ಇಟ್ಕೋಬೇಕಾಗುತ್ತೆ. ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ಆವಾಗಲೇ ಬರೋದು. ನಾನು ಅಲ್ಲಿ ಫುಲ್ ಫಿನಿಶಿಂಗ್ ಆಗೋವರೆಗೂ ಡಾಟ್ ಅನ್ನೋದನ್ನ ಹಿಡಿಯೋದಿಲ್ಲ. ಫುಲ್ ಫಿನಿಶಿಂಗ್ ಆದಮೇಲೆ ವೇರಿಯೇಷನ್ ಇದ್ದರೆ ಮಾತ್ರ ನಾನು ಡಾಟನ್ನು ತಗೋತೀನಿ. ಓಕೆನಾ? ಮೊದಲೇ ನೀವು ಡಾಟ್ ಅನ್ನೋದನ್ನ ಹಿಡಿದ್ಬಿಟ್ರಿ ಅಂದರೆ ಅಕಸ್ಮಾತ್ ಅದು ದೊಡ್ಡದು ಚಿಕ್ಕದಾಯ್ತು ಅಂದರೆ ತಿರ್ಗಾ ರಿಮೂವ್ ಮಾಡ್ತಾ ಕುತ್ಕೋಬೇಕಾಗುತ್ತೆ. ನಿಮಗೆ ಬೇರೆ ಬೇರೆ ವಿಡಿಯೋಗಳಲ್ಲೂ ಇನ್ನೂ ಮೋಟಿವೇಶನ್ ಆಗುವಂಥದ್ದನ್ನ ನಾನು ಹಾಕ್ತೀನಿ ಫ್ರೆಂಡ್ಸ್. ಇನ್ನೂ ಮಾಮೂಲಿ ನಾರ್ಮಲ್ ಸ್ಟಿಚಿಂಗ್ ಮಾಡೋದು ಹಾಕ್ತೀನಿ, ಇದು ಸ್ಟಿಚಿಂಗ್ ಹಾಕ್ತೀನಿ, ಹೇಳ್ಕೊಡ್ತೀನಿ. ಇನ್ನೂ ನಿಮ್ಮ ಎಂಕ್ರೈಸು, ನಿಮ್ಮ ಏನು ಕಮೆಂಟ್, ಏನು ಲೈಕ್ ಕೊಡ್ತೀರಾ ಅದಕ್ಕೆ ನಮ್ಗೆ ಅದೇ ಮೋಟಿವೇಶನ್ ಫ್ರೆಂಡ್ಸ್ ನಮಗೆ. ಈಗ ನೋಡಿ ಬ್ಯಾಕ್ ಫ್ರಂಟ್ ಎರಡು ಒಂದೇ ಸಮನೆ ಇಟ್ಕೊಂಡು ಎರಡನ್ನೂ ಸಮ ಭಾಗ ಮಾಡ್ಕೊಂಡು ಒಂದೇ ಸಲ ನಾನು ಸ್ಟಿಚಿಂಗ್ ಅನ್ನೋದನ್ನ ಹಾಕ್ಕೊಡ್ತೀನಿ. ನೋಡಿ ತೋಳು ಎಷ್ಟಿದೆ ಅಂತ ನೋಡ್ಕೋತೀನಿ. ಮೊದಲು ಆ ತೋಳಿಗೆ ಮಾರ್ಕ್ ಅನ್ನೋದನ್ನ ಮಾಡಿಕೊಂಡು ನಾನು ಫ್ರಂಟಿಂದ ಬ್ಯಾಕ್ವರೆಗೂ ತೋಳ ಬಿಗಿಯಾಗಿ ಹಿಂಗೆ ಎಳೆದು ಇಟ್ಕೊಂಡ್ರೆ ಅದು ಸ್ಟ್ರೈಟು ಸ್ಟಿಚಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಸ್ಟ್ರೈಟು ಸ್ಟಿಚಿಂಗ್ ಅನ್ನೋದು ಬರೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ನನಗೆ ಅಷ್ಟಾಗಿ ಎಡಿಟಿಂಗ್ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಬರೋಲ್ಲ. ಅಷ್ಟಾಗಿ ನನ್ನ ಮಗಳ ಕೈಲೇ ಮಾಡಿಸೋದು ನಾನು ಎಡಿಟು. ಹಂಗಾಗಿ ನಾನು ಏನು ಮಾಡ್ತಿದ್ದೀನಿ, ಡೈರೆಕ್ಟ್ ನಾನು ಏನು ಸ್ಟಿಚಿಂಗು ಕಟ್ಟಿಂಗ್ ಅನ್ನೋದನ್ನ ಮಾಡ್ತೀನಿ, ಅದನ್ನೇ ಡೈರೆಕ್ಟ್ ಅಪ್ಲೋಡ್ ಅನ್ನೋದನ್ನ ಮಾಡ್ತೀನಿ. ನನಗೆ ಎಡಿಟಿಂಗ್ ಅಷ್ಟಾಗಿ ಬರೋಲ್ಲ. ಸ್ಟ್ರೈಟ್ ಅನ್ನೋದು ಸ್ಟಿಚಿಂಗ್ ಅನ್ನೋದು ಬಂತು ನೋಡಿ. ಈ ಥರ ಎಳೆದಿಟ್ಕೊಂಡು ಹಿಂಗೆ ಹಾಕಿದ್ರೆ ಫಿಟ್ಟಿಂಗು ನೀಟಾಗಿರುತ್ತೆ, ಸ್ಟ್ರೈಟು ಸ್ಟಿಚಿಂಗ್ ಅನ್ನೋದು ಬರುತ್ತೆ. ನಾವೇನು ಮ್ಯಾಚ್ ಹೊಡೆದಿದ್ವಿ ಆರ್ಮಲ್ ಹತ್ರ ಅಲ್ಲಿಗೆ ಹೊಲಿಗೆನ ಸ್ಟಿಚಿಂಗ್ ಅನ್ನೋದನ್ನ ಕೂರಿಸ್ತೀನಿ. ಇದೇ ರೀತಿ 3 ತಪ್ಪರೆ 4 ಹೊಲಿಗೆಗಳನ್ನು ಹಾಕ್ಕೊಳ್ಳಿ. ಯಾಕೋ ಪದೇ ದಾರ ಕಟ್ಟಾಗ್ತಿತ್ತು ಫ್ರೆಂಡ್ಸ್. ಹಂಗೂ ಸುಮಾರು ಇದು ಮಾಡ್ಕೊಂಡು ಸ್ಟಿಚಿಂಗ್ ಅನ್ನೋದನ್ನ ಮಾಡಿದ್ದೀವಿ. ಇದು ಎಂಗೇಜ್ಮೆಂಟು ಫ್ರೆಂಡ್ಸ್, ಮದರ್ದು, ಹುಡುಗಿಯವ್ರ ತಾಯಿದು. ಇದು ಎಕ್ಸ್ಟ್ರಾ ಏನಿದೆ ಅದನ್ನ ರಿಮೂವ್ ಮಾಡಿ ತೆಗೆದುಬಿಡಿ. ಆಗ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಹಾಗೆ ನೀವು ಕೊಡೋಕ್ಕೆ ಹೋಗ್ಬಿಡಿ. ಬ್ಲೌಸ್ಗಳನ್ನ ಈ ರೀತಿ ಟ್ರಿಮ್ ಮಾಡಿ ಒಂದೇ ಸಮನೆ ನೀಟಾಗಿ ಇರೋ ರೀತಿಯೇ ಟ್ರಿಮ್ಮನ್ನು ಮಾಡ್ಕೊಳ್ಳಿ.
ಸ್ಟ್ರೈಟ್ ಬರೋ ರೀತಿ ಟ್ರಿಮ್ ಮಾಡಿದಾಗ ನಿಮಗೆ ಅವ್ರಿಗೆ ಸ್ಟ್ರೈಟ್ ಅನ್ನೋದು ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಸ್ಟ್ರೈಟ್ ನೀಟಾಗಿ ಬಂತು ಅನ್ನೋದು. ಅದೇ ರೀತಿ ಈ ಸೈಡು ಸಹ ನಾವು ಸ್ಟಿಚಿಂಗ್ ಅನ್ನೋದನ್ನ ಹಾಕೊಳ್ಳೋಣ. ನೋಡಿ ಇಲ್ಲೂ ಸ್ವಲ್ಪ ಜಾಸ್ತಿ ಇತ್ತಲ್ಲ, ಹಂಗಾಗಿ ನಾನು ಇದನ್ನು ಡಾಟ್ ಅನ್ನೋದನ್ನ ಹಿಡ್ಕೊತಾ ಇದ್ದೀನಿ. ಇವತ್ತಿನ ಬ್ಲಾಗ್ನಲ್ಲಿ ನಾನು ಈ ರೀತಿ ಹೇಳಿದ್ದೀನಿ ಫ್ರೆಂಡ್ಸ್. ನಂಗೆ ನೆಕ್ಸ್ಟ್ ಬ್ಲಾಗ್ಗಳಲ್ಲೂ ನಾನು ನಿಮಗೆ ತುಂಬ ವಿಷಯಗಳನ್ನ ಹೇಳಬೇಕು. ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ನನ್ನಲ್ಲೂ ಏನೇನು ಪ್ರಾಬ್ಲಮ್ ಆಯಿತು, ಹೇಗಾಯಿತು, ಏನಾಯಿತು, ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿದೆ ಅನ್ನೋದೆಲ್ಲ ನಿಮ್ಮ ಹತ್ರ ನಾನು ಹೇಳ್ಕೊತೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲೂ ಸಹ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ ಫ್ರೆಂಡ್ಸ್. ಇದರಲ್ಲೂ ಸಹ ತೋರಿಸಿದ್ದೀನಲ್ಲ, ಇದೇ ರೀತಿ ಇದು ಮಾಡ್ತೀನಿ. ನಿಮಗೂ ಒಂದ್ಸಲ ಇದು ವೀಡಿಯೋನ ಅಲ್ಲೇ ವೀಡಿಯೋ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ವೀಡಿಯೋನ ಆ ಥರನೂ ಅಪ್ಲೋಡ್ ಮಾಡ್ತೀನಿ. ನೋಡಿ ಇದೇ ರೀತಿ ಎರಡು ಸೈಡು ಒಂದೇ ಸಮ ಇದೆಯಾ ಅಂತ ನೋಡಿಕೊಂಡು ಈ ಥರ ಸ್ಟಿಚಿಂಗ್ ಎಳ್ದು ನೀಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅವಾಗ ಸ್ಟ್ರೈಟ್ ಹೊಲಿಗೆ ಅನ್ನೋದು ಬರುತ್ತೆ. ನಾವು ನೋಡಿ ಏನು ಮಾರ್ಕ್ ಅನ್ನೋದನ್ನ ಮಾಡಿದ್ವಿ ಸ್ಲೀವ್ ಹತ್ರ, ಅದೇ ಮಾರ್ಕಿಂಗ್ ಕೂತಿದೆ. ಬ್ಯಾಕಲ್ಲೂ ಅಷ್ಟೇ ಅದೇ ಮಾರ್ಕಿಂಗಲ್ಲೇ ಬಂದಿದೆ. ನಾವು ಹೇಗೆ ಮಾರ್ಕ್ ಮಾಡ್ಕೋತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕರೆಕ್ಟ್ ಆಗುತ್ತೆ ನೋಡ್ಕೊಳ್ಳಿ. ವರ್ಕ್ ಆನ್ ಬ್ಲೌಸ್ ರೆಡಿ. ಸ್ಟಿಚಿಂಗ್ ಪೂರ್ತಿ ಆಗಿದೆ. ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸ್ಟಿಚಿಂಗ್ ಆದಮೇಲೂ ಸಹ ಇಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಎಕ್ಸಸ್ ಏನಿದೆ ಅದನ್ನು ರಿಮೂವ್ ಮಾಡ್ಕೊತಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಫಿನಿಶಿಂಗ್ ಹೇಗೆ ಬಂತು ಅನ್ನೋದು ಒಂದು ಸಲ ಚೆಕ್ ಮಾಡ್ಕೋತಿದ್ದೀನಿ. ಮತ್ತು ಅವ್ರದ್ದು ಕರೆಕ್ಟಾಗಿದೆಯಾ, ಲೂಸಸ್ ಇದೆಯಾ, ಏನಿದೆ ಎತ್ತಿಲ್ಲ ಅನ್ನೋದನ್ನು ಸಹ ನಾನು ಒಂದು ಸಲ ಚೆಕ್ ಮಾಡ್ಕೋತೀನಿ. ಏಕೆಂದರೆ ನಾವು ಲೂಸ್ ಆಗೋದ್ರೆ ತಿರ್ಗಾ ಅವ್ರ ಕಸ್ಟಮರ್ ಲೂಸ್ ಆಯಿತು ಅಂತ ಬೇಜಾರು ಮಾಡ್ಕೊಬಾರ್ದು. ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡ್ಕೋತೀನಿ. ನೋಡಿ ಕರೆಕ್ಟಾಗಿದೆ. ಆ ಕಡೆ ಹೇಗೆ ಡಬಲ್ ಪಟ್ಟಿ ಬಿಟ್ಟಿದೆ ಹಂಗೆ ಈ ಕಡೆನೂ ಡಬಲ್ ಪಟ್ಟಿ ಬಿಟ್ಟಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದೆ ಫಿನಿಶಿಂಗ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ್ಯಾವ ರೀತಿ ಬೇಕು ವೀಡಿಯೋಸ್ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಯಾವ ರೀತಿ ಬೇಕು, ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ಶೇರ್ ಮಾಡ್ಕೊಳ್ಳಿ. ಖಂಡಿತ ನಾನು ಅದ್ರ ಬಗ್ಗೆನೇ ರಿಸರ್ಚ್ ಮಾಡಿ ನಿಮಗೆ ಯಾವ ರೀತಿ ಸೊಲ್ಯೂಷನ್ ಕೊಡ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ ಫ್ರೆಂಡ್ಸ್ ಮತ್ತೆ ವೀಡಿಯೋಗಳಲ್ವೇ. ಥ್ಯಾಂಕ್ ಯು. ಇದೇ ಫಸ್ಟ್ ಟೈಮ್ ಈ ರೀತಿ ಮಾಡಿರೋದು. ನೆಕ್ಸ್ಟ್ ಟೈಮ್ ನೋಡೋಣ, ಇನ್ನೂ ಇಂಪ್ರೂವ್ ಮಾಡ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶೇರ್ ಮಾಡಿ.